ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, 2 ದಿನಗಳಿಂದ ಇಂಡಿ ಅಲೈನ್ಸ್ ಪಾಳ್ಯದಲ್ಲಿ ಶೋಕದ ವಾತಾವರಣ. ಒಂದೊಂದು ಎಕ್ಸಿಟ್ ಪೋಲ್ ಅನೌನ್ಸ್ ಆಗ್ತಾ ಇದ್ದ ಹಾಗೆಲ್ಲ ಕಾಂಗ್ರೆಸ್ ಆ್ಯಂಡ್ ಟೀಮಿನ ಒಬ್ಬೊಬ್ಬರ ಮುಖ ಕೂಡ ಬಿಳಿಚ್ಕೊಳ್ತಾ ಹೋಯಿತು. ಒಂದೇ ಒಂದು ಎಕ್ಸಿಟ್ ಪೋಲ್ ಆದರೂ ನಮ್ಮ ಪರ ರಿಸಲ್ಟ್ ಕೊಡಲಿ, ಕಡೇ ಪಕ್ಷ 200 ಸೀಟ್ ಆದರೂ ಗೆಲ್ತಾರೆ ಅಂತ ತೋರಿಸ್ಲಿ, ಅದೆಷ್ಟು ಬೇಡ್ಕೋತಾ ಇದ್ರೋ ಏನೋ. ಆದರೆ ಈಗ ಬೇಡ್ಕೊಂಡು ಏನು ಪ್ರಯೋಜನ? ಯಾವ ಎಕ್ಸಿಟ್ ಪೋಲ್ ಕೂಡ ಇಂಡಿ ಅಲೈನ್ಸ್ನ ಕೈ ಹಿಡಿಲೇ ಇಲ್ಲ. ಸೋನಿಯಾ ಗಾಂಧಿ ಈ ಎಕ್ಸಿಟ್ ಪೋಲ್ ಎಲ್ಲ ನಂಬೇಡಿ, ಉಲ್ಟಾ ಆಗತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. How hopeful you are to form the government now? Well, we are very hopeful that our results Madam, the optimism of what the exit poll. ಇಂಡಿ ಅಲೈನ್ಸ್ನವರು ಯಾರು ಕೂಡ ಎಕ್ಸಿಟ್ ಪೋಲ್ ಡಿಬೇಟ್ಗೆ ಹೋಗಬಾರ್ದು ಅಂತ ಒಂದು ಆರ್ಡರ್ ಬಂತು. ಆಮೇಲೆ ಪ್ಯಾನಲ್ ಡಿಸ್ಕಷನ್ಗೆ ಹೋಗ್ರಿ ಅಂತ ಮತ್ತೆ ಪರ್ಮಿಷನ್ ಕೊಟ್ಟರು. ರಾಹುಲ್ ಗಾಂಧಿ ಅಂತೂ ಮೋದಿ ಮೀಡಿಯಾ ಸಮೀಕ್ಷೆ ಇದು ಅಂತ ಎಗ್ರಾಡಿ ಪತ್ರಕರ್ತರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದ್ರು. मोदी पोल इसका नाम एग्जिट पोल नहीं है ब्रदर, इसका नाम एग्जिट पोल नहीं है, इसका नाम मोदी मीडिया पोल है. ये मोदी जी का पोल है, फैंटेसी पोल है उनका. कितनी सीटें आ रही हैं आपके हिसाब से? सरकार बन रही है. सिद्धू मूसेवाला का सॉन्ग सुना आपने? 295. ಸಿದ್ದರಾಮಯ್ಯನವರು ತುರ್ತು ಮೀಟಿಂಗ್ ಕರೆದ್ರು. ಈ ರಿಸಲ್ಟ್ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ, ರಾಜ್ಯದಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಂತ ಎಲ್ರಿಗೂ ಹೇಳಿ 10 ನಿಮಿಷಕ್ಕೆ ಮೀಟಿಂಗ್ ಮುಗಿಸ್ಬಿಟ್ರು. DK ಮಾತ್ರ ವೇಟ್, ರಾಜ್ಯದಲ್ಲಿ ಹೇಗೆ ಎಕ್ಸಿಟ್ ಪೋಲ್ ರಾಂಗ್ ಆಗಿತ್ತು ಹಾಗೆ ಈ ಸಲ ಲೋಕಸಭಾ ಎಕ್ಸಿಟ್ ಪೋಲ್ ಕೂಡ ಫ್ಲಾಪ್ ಆಗುತ್ತೆ. ನಾನು ಹೇಳಿರೋ ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ 15 ದಾಟುತ್ತೆ, ಕೇಂದ್ರದಲ್ಲಿ ಇಂಡಿ ಅಲೈನ್ಸ್ ಅಧಿಕಾರ ಹಿಡಿಯುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ನೋಡ್ರಪ್ಪ, ನೀವೇನೆ ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ನೀವು ಹೇಳ್ತಾ ಇದ್ರಲ್ಲ, ನೀವು ಹೇಳಿ ಕರೆಕ್ಟಾಗಿ ನೀವು ನೋಡಿರೋದು, ಕಣ್ಣಲ್ಲಿ ನೋಡಿರೋರು, ಕಿವಿಲ್ ಕೇಳಿರೋರು. ಮತ್ತೆ ಇವತ್ತು ಹೇಳ್ತೀನಿ, ಕರ್ನಾಟಕ ವಿಲ್ ಕ್ರಾಸ್ ಡಬಲ್ ಡಿಜಿಟ್. ಹೇಳ್ತಾ ಇದ್ದೀನಲ್ಲ, ಡಬಲ್ ಡಿಜಿಟ್ ಅಂತ. ಓಕೆ, ಥ್ಯಾಂಕ್ ಯು. ನನಗೆ ಈ ಎಕ್ಸಿಟ್ಟು, ಪೋಲ್ ಎಕ್ಸಿಟ್ಟು ನನಗೆ ವಿಶ್ವಾಸ ಇಲ್ಲ. ಯಾವುದಕ್ಕೆ ಅಂದರೆ ಅವ್ರ ಅಸೆಸ್ಮೆಂಟ್ಸ್ ಹೋಗಲ್ಲ, ಭಾಳ ಇಂಟೀರಿಯರ್ ಹೋಗಲ್ಲ ಅವರು. ಇದು ಪಾರ್ಲಿಮೆಂಟಲ್ಲೂ ಅಷ್ಟೇ, ಇವರೇನು ಸುಮ್ಮನೆ ಏನೋ ಒಂದು ಸ್ಯಾಂಪಲ್ಸ್ ಮಾಡಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ಇಟ್. ಇಂಡಿಯಾ ಈಸ್ ರೆಡಿ ಟು ಟೇಕ್ ಓವರ್ ದಿ ಮ್ಯಾಂಡೇಟ್. ವೀಕ್ಷಕರೇ, ಒಟ್ಟಾರೆ ಹೇಳಬೇಕಂದ್ರೆ ಇಂಡಿ ಅಲೈನ್ಸ್ ಈಗಾಗಲೇ ಸೋಲ್ ಒಪ್ಕೊಂಡಾಗಿದೆ. ಅದರ ಫ್ರಸ್ಟ್ರೇಷನ್ಗಳನ್ನು ಒಬ್ಬೊಬ್ಬರ ಹೇಳಿಕೆಗಳನ್ನು ಗಮನಿಸಿದ್ರೆ ಗೊತ್ತಾಗತ್ತೆ ಇವರು ಹತಾಶರಾಗಿದ್ದಾರೆ ಅಂತ. ಕಪಿಲ್ ಸಿಬಲ್ ತರಹದ ನಾಯಕರು ಈಗಾಗಲೇ EVM ವಿರುದ್ಧ ಮಾತು ಶುರು ಹಚ್ಕೊಂಡಿದ್ದು ಆಯಿತು. 2019 में क्या हुआ है वो बड़ी अचंभे की. 2023 में क्या हुआ है कि अभी इन्होंने एग्जीक्यूटिव इंस्ट्रक्शन इशू किए हैं, जो भी मैं आपको उसका भी ब्यौरा दे रहा हूं मैं पढ़ देता हूं. कहती है कि EVM काउंटिंग कैन गो ऑन इरिस्पेक्टिव ऑफ द स्टेज ऑफ पोस्टल बैलेट काउंटिंग. मतलब कि आप 10वें राउंड की भी EVM काउंटिंग कर सकते हो, पोस्टल बैलेट काउंट हुए या नहीं हुए. ये चेंज क्यों किया है एग्जीक्यूटिव इंस्ट्रक्शन द्वारा? ये इलेक्शन कमीशन ने क्यों किया है? 2023 में किया है. इसके पीछे सोच क्या है? जब मैंने आपको 54A धारा पढ़ी, when I read 54A of the Conduct of Election Rules 1961, it is clear that the postal ballots have to be counted before you start counting the EVMs. That's the intent of the rule. Reason being that we should know what the end count of the postal ballot is. We should know कि कितने postal ballot count हुए और उनकी गिनती क्या है. लेकिन 2023 में इन्होंने चेंज कर दिया. ಸದ್ಯ ಮಿಸ್ಟರ್ ರಾಹುಲ್ ಗಾಂಧಿ ಅವರು ಎಕ್ಸಿಟ್ ಪೋಲ್ ನೋಡಿಕೊಂಡು ರೀಎಲೆಕ್ಷನ್ ಆಗಬೇಕು ಅಂತ ಗಲಾಟೆ ಮಾಡಲಿಲ್ಲಪ್ಪ. ವೀಕ್ಷಕರೇ, ಇಂಡಿ ಅಲೈನ್ಸ್ಗೆ ರಿಸಲ್ಟ್ ಹೀಗೇ ಇರುತ್ತೆ ಅಂತ ಗೊತ್ತಿತ್ತು, ಅದೇನು ಸರ್ಪ್ರೈಸ್ ಅಲ್ಲ ಅವರಿಗೆ.
ಅವರಿಗೆ ಒಂದೇ ಒಂದು ಖುಷಿ ಅನುಭವಿಸೋಕೆ ಸಾಧ್ಯ ಇತ್ತು. ಏನಂದ್ರೆ ನೋಡಿ ನಾವು ಹೇಳಿದ್ದೇ ನಿಜ ಆಯಿತು, NDA 400 ದಾಟಲ್ಲ ಅಂದಿದ್ವಿ, ಹೇಗೆ 400ರ ಒಳಗೆ ಕಟ್ಟಿ ಹಾಕ್ಬಿಟ್ವಿ ನೋಡಿ ಅಂತ ಜಂಬ ಕೊಚ್ಚಬಹುದಿತ್ತು. ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ. ಆದರೆ ಒಂದು ಬಿಗ್ಗೆಸ್ಟ್ ಸಮೀಕ್ಷೆ ಪ್ರಕಾರ NDA ಈ ಬಾರಿ 401 ಸೀಟ್ ಗೆಲ್ಲುತ್ತೆ ಅನ್ನೋ ವರದಿ ಬಂದಿದೆ. ಈ ನಂಬರ್ಸ್ ಕೊಟ್ಟಿರೋದು ಯಾರು? ಟುಡೇಸ್ ಚಾಣಕ್ಯ. ಮಿಕ್ಕಿರೋ ಎಲ್ಲ ಸಂಸ್ಥೆಗಳ ಪ್ರಕಾರ NDA ಸೀಟ್ಗಳು 350ರಿಂದ 370ರ ರೇಂಜಲ್ಲಿ ಇರುತ್ತೆ. ಆದರೆ ಟುಡೇಸ್ ಚಾಣಕ್ಯ ಹೇಳ್ತಾ ಇದೆ NDA 401 ಅಂತ. ಖುದ್ದು ಮೋದಿಜಿನೇ ಅಬ್ ಕಿ ಬಾರ್ 400 ಪಾರ್ ಅನ್ನೋದು ಒಂದು ಟ್ಯಾಕ್ಟಿಕ್ ಅಷ್ಟೇ ಅಂತ ಹೇಳಿದ್ರು. ಆದರೆ ಟ್ಯಾಕ್ಟಿಕ್ಗೋಸ್ಕರ ಹೇಳಿದ್ದ ನಂಬರ್ ಈಗ ರಿಯಲ್ ಆಗಿ ವರ್ಕ್ ಆಗೋ ಸೂಚನೆಗಳು ಎದ್ದು ಕಾಣ್ತಾ ಇವೆ. ವೀಕ್ಷಕರೇ, ಟುಡೇಸ್ ಚಾಣಕ್ಯ ಕೊಡೋ ಸರ್ವೆ ನಂಬರ್ ಸಿಕ್ಕಾಪಟ್ಟೆ ಅಕ್ಯುರೇಟ್ ಇರ್ತವೆ. ಸೊ ಇವರ ಪ್ರಕಾರ ಈ ಬಾರಿ NDA 401 ಸೀಟ್ ಗೆಲ್ಲುತ್ತೆ ಅನ್ನೋ ಭವಿಷ್ಯ ಹೊರಬಂದಿದೆ. ಟುಡೇಸ್ ಚಾಣಕ್ಯ ಇವತ್ತು ನಿನ್ನೆ ಹುಟ್ಟಿರೋ ಸರ್ವೆ ಏಜೆನ್ಸಿ ಅಲ್ಲ. ಇದಕ್ಕೆ 29 ವರ್ಷದ ಇತಿಹಾಸ ಇದೆ. ಯಾರನ್ನು ಓಲೈಸೋ ಅಥವಾ ದ್ವೇಷಿಸೋ ವ್ಯವಹಾರ ಇಲ್ಲ. ಇದ್ ಹಾಗೆ ಅನ್ನೋ ಥರ ಸಮೀಕ್ಷಾ ವರದಿ ನೀಡೋದ್ರಲ್ಲಿ ಚಾಣಕ್ಯ ಎತ್ತಿದ ಕೈ. ಇವರ ರಿಪೋರ್ಟ್ಗಳು ರೀಜನಲ್ ಸರ್ಕ್ಯೂಟ್ನಲ್ಲಿ ಕೂಡ ವರ್ಕ್ ಆಗಿದೆ. ಹೆಚ್ಚು ಸ್ಯಾಂಪಲ್ ಟೆಸ್ಟ್ ಮಾಡ್ತಾರೆ, ಪಕ್ಷದ ಒಳಹೊರಗುಗಳ ಅಧ್ಯಯನ ಮಾಡ್ತಾರೆ, ವಿಪರೀತ ರಿಸರ್ಚ್ ನಡೆಸಿ ಪಕ್ಷಾತೀತವಾಗಿ ಸಮೀಕ್ಷಾ ವರದಿಗಳನ್ನು ತಯಾರು ಮಾಡ್ತಾರೆ. ಎಕ್ಸಿಟ್ ಪೋಲ್ನಲ್ಲಿ ಇವರು ಕೊಟ್ಟಿರೋ ನಂಬರ್ಗಳು ಕಾಂಗ್ರೆಸ್ ಅನ್ನ ಖುಷಿಪಡಿಸಿರೋ ಎಕ್ಸಾಂಪಲ್ ಕೂಡ ಇದೆ. 2014ರ ಚುನಾವಣೆಯಲ್ಲಿ ಮೋದಿಜಿ ಮೊದಲ ಬಾರಿಗೆ ಪ್ರಧಾನಿ ಆದ್ರಲ್ವಾ, ಆ ಚುನಾವಣೆಯಲ್ಲಿ ಟುಡೇಸ್ ಚಾಣಕ್ಯ ಕೊಟ್ಟ ನಂಬರ್ ಹೇಗಿತ್ತು ನೋಡಿ. NDA 340, UPA 70, ಅದರ್ಸ್ 133. ಆಕ್ಚುಲಿ ಫಲಿತಾಂಶ ಏನಾಯ್ತು ಅಂತ ಗೊತ್ತಲ್ವಾ? NDA 336, UPA 59, ಅದರ್ಸ್ 148. ಟುಡೇಸ್ ಚಾಣಕ್ಯ ಕೊಟ್ಟಿರೋ ನಂಬರ್ಗೂ ಆಕ್ಚುಲಿ ಫಲಿತಾಂಶಕ್ಕೂ ಕೇವಲ 4 ಸೀಟ್ ವ್ಯತ್ಯಾಸ. ಮಿಕ್ಕಿರೋ ಸರ್ವೆಗಳು NDA 300 ಕೂಡ ತಲುಪೋದಿಲ್ಲ ಅಂತ ಭವಿಷ್ಯ ಹೇಳಿದ್ರು. ಆದರೆ 2014ರಲ್ಲಿ ಟುಡೇಸ್ ಚಾಣಕ್ಯ ನೀಡಿದ ನಂಬರ್ಗಳೇ ಅತ್ಯಂತ ಅಕ್ಯುರೇಟ್ ಇದ್ವು. ಅದರ ನಂತರ 2019ರ ಚುನಾವಣೆ, ಮೋದಿ ಮರು ಆಯ್ಕೆ ಆದ್ರಲ್ವಾ, ಆ ಚುನಾವಣೆ. ಈ ಬಾರಿ ಬೇರೆಲ್ಲ ಏಜೆನ್ಸಿಗಳು 300+ ಅನ್ನೋ ನಂಬರ್ಗಳನ್ನೇ ಕೊಟ್ಟಿದ್ವು. ಆದರೆ NDA 350 ಗೆಲ್ಲಬಹುದು ಅಂತ ಒಬ್ಬರು ಕೂಡ ಹೇಳಿರಲಿಲ್ಲ. ಇಂಡಿಯಾ ಟುಡೇ ಮಾತ್ರ 339ರಿಂದ 365 ತನಕ ಹೋಗಬಹುದು ಅಂತ ಮನಸ್ಸಿಲ್ಲದ ಮನಸ್ಸಲ್ಲಿ ಹೇಳಿತ್ತು. ಮಿಕ್ಕಂತೆ ನ್ಯೂಸ್ 18 336, ಟೈಮ್ಸ್ ನೌ 306, ಇಂಡಿಯಾ ಟಿವಿ 300, ಹೀಗೆ ಎಲ್ಲರೂ ಅದೇ ರೇಂಜಲ್ಲಿ ಹೇಳಿದ್ರು. ಟುಡೇಸ್ ಚಾಣಕ್ಯ ಮಾತ್ರ NDA 350 ಗೆಲ್ಲುತ್ತೆ ಅಂತ ಧೈರ್ಯದಿಂದ ಹೇಳಿತ್ತು. ಆಗ ಬಹಳಷ್ಟು ಜನ ಚಾಣಕ್ಯ ಕೊಟ್ಟಿರೋ ನಂಬರ್ ನೋಡಿ ನಕ್ಕಿದ್ರು. ಇದು ಪೇಯ್ಡ್ ನಂಬರ್ ಅಂದಿದ್ರು, ಅಷ್ಟು ಬರೋಕೆ ಸಾಧ್ಯವೇ ಇಲ್ಲ ಅಂದಿದ್ರು. ಆದರೆ ಫೈನಲಿ ಫಲಿತಾಂಶ ಬಂದಾಗ ಚಾಣಕ್ಯ ಭವಿಷ್ಯ ನಿಜವಾಗಿತ್ತು. NDA 352 ಸೀಟ್ ಗೆದ್ದು ಇತಿಹಾಸ ಬರೆದಿತ್ತು. ಚಾಣಕ್ಯ ಹೇಳಿದ್ದು 350, ಫಲಿತಾಂಶ ಬಂದಿದ್ದು 352. ಸೊ ಇದೇ ಕಾರಣಕ್ಕೆ ಈ ಬಾರಿ ಟುಡೇಸ್ ಚಾಣಕ್ಯ ಅವರ ಎಕ್ಸಿಟ್ ಪೋಲ್ ಬಹಳ ಚರ್ಚೆಯಲ್ಲಿದೆ. 401 ಸೀಟ್ ಬರುತ್ತೆ ಅಂತ ಚಾಣಕ್ಯ ಹೇಳಿರೋದು ಏನೇ ಮಾಡಿದ್ರು ಇಂಡಿ ಅಲೈನ್ಸ್ಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಕಾಂಗ್ರೆಸ್ 39 ಸೀಟಿಗೆ ಕುಸಿದ್ರೂ ಕುಸಿಬಹುದು ಅಂತ ಚಾಣಕ್ಯ ಪ್ರಿಡಿಕ್ಟ್ ಮಾಡಿದೆ. ಚಾಣಕ್ಯ ಪ್ರಕಾರ ಕಾಂಗ್ರೆಸ್ ಹೆಚ್ಚಂದ್ರೆ 61 ಸೀಟ್ ಗೆಲ್ಲಬಹುದು, ಅದಕ್ಕಿಂತ 1 ಸೀಟ್ ಕೂಡ ಎಕ್ಸ್ಟ್ರಾ ಗೆಲ್ಲಲ್ಲ. ಇಂಡಿ ಅಲೈನ್ಸ್ನ ನೆಮ್ಮದಿ ಕೆಡಿಸಿರೋದೇ ಈ ಸಮೀಕ್ಷೆ. ಇಂಡಿ ಅಲೈನ್ಸ್ನ ಒಟ್ಟು ಸೀಟ್ 118 ದಾಟೋದು ಸಾಧ್ಯ ಇಲ್ಲ ಅಂತ ಬಹಳ ಕ್ಲಿಯರ್ ಆಗಿ ಹೇಳಿದಾನೆ ಚಾಣಕ್ಯ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 20ರಿಂದ 24 ಸೀಟ್ ಗೆಲ್ಲುತ್ತೆ, ಕಾಂಗ್ರೆಸ್ 1 ಗೆಲ್ಲಬಹುದು. ಮಮತಾ ದೀದಿ ಪಕ್ಷ ಮೊದಲ ಬಾರಿಗೆ ನೆಲೆ ಕಳ್ಕೊಳ್ಳುತ್ತೆ. ಬಿಹಾರದಲ್ಲಿ ಬಿಜೆಪಿ ಅಲಯನ್ಸ್ 36 ಸೀಟ್ ಗೆಲ್ಲುತ್ತೆ.
ಮುಖ್ಯವಾಗಿ ತಮಿಳುನಾಡು. ಈ ಬಾರಿ ಬಿಜೆಪಿ ಮಿನಿಮಮ್ 6 ಸೀಟ್ ಗೆಲ್ಲಬಹುದು, ಮ್ಯಾಕ್ಸಿಮಮ್ 14ರ ತನಕ ಹೋದ್ರೂ ಹೋಗಬಹುದು ಅಂತ ಚಾಣಕ್ಯ ಭವಿಷ್ಯ ಹೇಳಿರೋದು ತಮಿಳುನಾಡಿನಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಖುದ್ದು ಬಿಜೆಪಿಯೇ ತಮಿಳುನಾಡಲ್ಲಿ ಆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ಚಾಣಕ್ಯ ಈ ರೀತಿ ಹೇಳಿರೋದು ಈಗ ಬಿಜೆಪಿಗೆ ಭಾರೀ ಎನರ್ಜಿ ಕೊಟ್ಟ ಹಾಗಾಗಿದೆ. ಅಣ್ಣಾಮಲೈ ಪವರ್ ಬಗ್ಗೆ ಹೆಚ್ಚು ಚರ್ಚೆ ಕೂಡ ಆಗ್ತಾ ಇದೆ. ಕೇರಳದಲ್ಲಿ ಕೂಡ ಈ ಬಾರಿ ಬಿಜೆಪಿ ಖಾತೆ ಓಪನ್ ಮಾಡಿ 3-4 ಸೀಟ್ ಗೆಲ್ಲಬಹುದು. ತೆಲಂಗಾಣದಲ್ಲಿ 16 ಗೆಲ್ಲುತ್ತೆ ಅಂತ ಟುಡೇಸ್ ಚಾಣಕ್ಯ ಹೇಳಿರೋದು. ಸೌತ್ ಇಂಡಿಯಾದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿರೋದನ್ನ ಕನ್ಫರ್ಮ್ ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕರ್ನಾಟಕದ್ದು. ಬಿಜೆಪಿ ಪ್ಲಸ್ ಜೆಡಿಎಸ್ ಈ ಬಾರಿ 20ರಿಂದ 24 ಗೆಲ್ಲೋದು ಖಚಿತ. ಕಾಂಗ್ರೆಸ್ 4 ಸೀಟ್ ಗೆಲ್ಲಬಹುದು, ಮ್ಯಾಕ್ಸಿಮಮ್ ಅಂದ್ರೆ 8 ಗೆಲ್ಲಬಹುದು. ಡಬಲ್ ಡಿಜಿಟ್ ಅಸಾಧ್ಯ ಅಂದಿದ್ದಾರೆ ಚಾಣಕ್ಯ ಟೀಮ್. ವೀಕ್ಷಕರೇ, ಬೇರೆ ಎಲ್ಲ ಸಮೀಕ್ಷೆಗಳು NDA ಪರವಾಗಿ ಇದ್ರೂ ಕೂಡ ಟುಡೇಸ್ ಚಾಣಕ್ಯ ಕೊಟ್ಟಿರೋ ನಂಬರ್ ಬಗ್ಗೆನೇ ಚರ್ಚೆ ನಡೀತಾ ಇರೋದಕ್ಕೆ ಕಾರಣ ಅವರ ಟ್ರ್ಯಾಕ್ ರೆಕಾರ್ಡ್ ಮತ್ತು ಅಕ್ಯುರೇಸಿ. ಇನ್ನು ಅರ್ಧ ದಿನ ಕೂಡ ಇಲ್ಲ ನಿಜವಾದ ಫಲಿತಾಂಶ ಹೊರಬೀಳೋದಕ್ಕೆ. ಚಾಣಕ್ಯನ ಮಾತು ನಿಜ ಆಗೋ ಘಳಿಗೆ ಹತ್ರ ಇದೆ. ಕಾದು ನೋಡೋಣ. ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.